ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ಬಾಳ್ತಿದ್ಯಾ. ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದೆ ಅಂತ ಅನಿಸ್ತಿದ್ದೀರಾ? ನೀ ನನ್ ಜೊತೆ ಮೊದ್ಲಿನ ತರ ಇಲ್ಲ, ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ, ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ಅಯ್ಯೋ ಮಾವ, ನಿಮ್ಮ ಮಗಳನ್ನ ಅದು ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನೋ, ಸರಿಯಾಗಿ ಊಟ ಮಾಡೋದನ್ನ ಹೇಳ್ಕೊಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟಾಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ, ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟನೇ ಹಂಗೆ ರಸಂನ ಹಂಗೆ ಅಂತ ಕುಡಿದ್ರೇನೆ ಅದ ರಸಂ ಕೊಂಡ್ ಮರ್ಯಾದ. ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ. ಅರೆ ರೇ 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 ಸೂಪರ್, ನೀನು ಬಲೆ ಬೇಗ ಕ್ಯಾಚ್ ಹಾಕೊಂಬಿಟ್ಟೆ. ತಿನ್ನು. ಯಾಕಪ್ಪ ರಾಮ್, ಒಂದ್ ಸ್ವಲ್ಪ ನಿಧಾನಕ್ಕೆ ತಿನ್ನಿ. ಏನಿಲ್ಲ, ನೀನು ತಿನ್ನೋದೇ ಓಸಿ, ಅದ್ರಲ್ಲೂ ಕೆಮ್ಕೊಂಡ್ ತಿಂತ ಇದ್ಯಾ. ಅತ್ತೆ, ಬಾಡೂಟ ಮಾತ್ರ ಬಲೆ ಪಸಂದ್ ಆಗದೆ. ಒಂದೊಂದು ಐಟಮು ಸೂಪರ್ ಸೂಪರ್ ಆಗದೆ. ಇನ್ನೊಸಿ ಬಿರಿಯಾನಿ ಹಾಕಿ. ಇನ್ನೂ ಸಾಕಾಗ್ಲಿಲ್ವಾ? ನಿಂದೇನ್ ಹೊಟ್ಟೆನಾ ಅಥವಾ ಕನ್ನಂಬಾಡಿ ಕಟ್ಟೆನಾ? ಹಂಗೆಲ್ಲ ಕಣ್ಣಾಕ್ಬೇಡ ನೀನು. ತುತ್ತು ಅಯ್ಯೋ ಮದೇವ, ನಿಮ್ ಮತ್ತೆ ಅಷ್ಟೊಂದು ಪ್ರೀತಿಯಿಂದ ಅಡಿಗೆ ಮಾಡಿದ್ದಾರೆ, ನೀನ್ ಈಗ್ಲೇ ಎದ್ಬಿಟ್ರೆ ಹೇಗೆ? ಅಪ್ಪ, ಅದ್ ಎಷ್ಟಂತ ಬಡಿಸ್ತೀಯಪ್ಪ? ಸಾಕು, ತಿಂದು ತಿಂದು ನಿನ್ ಹೊಟ್ಟೆನೆ ಒಡೆದೋಗೋ ತರ ಆಗಿದೆ. ಹಂಗೆಲ್ಲ ಏನಾಗಿಲ್ಲ. ಮಾವ ಹೇಳಿದ್ಮೇಲೆ ಮುಗೀತು. ತಿನ್ಬೇಕು ಅಂದ್ರೆ ತಿನ್ಬೇಕು. ಮಾವ, ನೀವು ಬಡಿಸಿ, ನೀವು ಬಡ್ಸೋದ್ ಹೆಚ್ಚ, ನಾನು ತಿನ್ನೋದ್ ಹೆಚ್ಚ. ಬಡ್ಸಿ. ಅದು ನಮ್ ಮಾದೇವ ಅಂದ್ರೆ ಇರಪ್ಪ ತಂದೆ. ಅಷ್ಟು ಮಾಡ್ಲಾ? ಆ ಇರುಪಾಕ್ಸ ಬಂದ್ರೆ ನಂಗೊಂದು ಫೋನ್ ಹಾಕಕ್ ಹೇಳು. ಅಳಿಮಯ್ಯ, ಏನಪ್ಪ ಮಾಡ್ತಿದ್ದೆ? ಅದು ನಮ್ಮ ಮಿಲ್ ಕೆಲಸಗಾರನಿಗೆ ಫೋನ್ ಮಾಡಿದ್ದೆ. ಓಹೋ, ಆಯ್ತಾಯ್ತು. ನೋಡು, ಒಂದು ಮುಖ್ಯವಾದ ವಿಷಯ ಇದೆ, ಬಾ ಹೇಳ್ತೀನಿ. ಏನ್ ವಿಷಯ ಮಾವ? ನೋಡಪ್ಪ, ನಾ ಹೇಳೋ ವಿಷಯ ಅಳಿಯ ಮಾವನಿಗೆ ಮಾತ್ರ ಗೊತ್ತಿರ್ಬೇಕಾದ ವಿಷಯ ಅದು. ಬಾ ಹೇಳ್ತೀನಿ. ಅಳಿಯ ಮಾವನ್ ಮಾತ್ರ ಗೊತ್ತಿರ್ಬೇಕಾ? ಕಣಪ್ಪ, ಬಾ ಅಂದ್ರೆ ನೀನು ಬಾ, ಕೂತ್ಕೋ ನೀನು. ಒಂದೇ ನಿಮಿಷ ಬಂದೆ.
ಹೆಂಗೆ ಅಳಿಮಯ್ಯ ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಬಾಬಾ ಏನಿದೆಲ್ಲ? ಓ ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ. ಅಲ್ಲಪ್ಪ, ಯಾವತ್ತು ಕುಡಿದೇ ಇರೋ ಥರ ಆಡ್ಬೇಡ ನೀನು. ನೋಡ, ನಿಮ್ಮ ಮತ್ತೆ ಇದ್ದಾಳಲ್ಲ, ನಾನು ಒಬ್ಬನೇ ಕುಡಿದ್ರೆ ಬೈತಾಳೆ. ಅದಕ್ಕೆ ನಿನ್ನ ನೆಪದಲ್ಲಾದ್ರೂ ಒಂದು ಪೆಕ್ ತಗೊಳವ ಅಂತ. ನೋಡ, ಎಣ್ಣೆನ ಮುಂದಿಟ್ಕೊಂಡು ಬಹಳ ಹೊತ್ತು ಕಾಯಿಸ್ಬಾರ್ದು, ಶುರು ಹಚ್ಕೊಳ್ಳೋಣ. ಅಲ್ಲ ಮಾವ, ನಾನು ನಿಮ್ ಜೊತೆ ತಾಗಳಪ್ಪ. ಅಲ್ಲಪ್ಪ ಅಳಿಮಯ್ಯ, ನಾನು ನಿನಗೆ ಹೆಣ್ಣು ಕೊಟ್ಟಾಗ ಬೇಡ ಅಂದ್ಯ ನೀನು? ಇಲ್ಲ. ಹಂಗೆ ಇದು ಎಣ್ಣೆ ಕೊಟ್ಟಾಗ ಬೇಡ ಅನ್ಬಾರ್ದು. ಮಾದೇವ, ಇದು ನಾನು ನನ್ನ ಫ್ರೆಂಡ್ಸ್ ಕಳ್ಸಿಕೊಟ್ಟಿರೋದು. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ, ಇವತ್ತು ಬಂತು ನೋಡು. ಆಮೇಲೆ ಅಂತಿಂಥದ್ದು ಕುಡಿದು ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ಲ. ಕುಡಿದ್ರೆ ಇಂಥದ್ದೇ ಕುಡಿಬೇಕು, ಹಂಗೆ. ಏನ್ ನಮ್ಮ ಮಾವ ಈ ಪಾಟಿ ಆರಾಮಾಗಿ ಕುಡಿಸ್ತಾವ್ರೆ. ಇನ್ನೊಂದು ಹಾಕ್ಲಾ? ಇರ್ಲಿ ತಗಳಪ್ಪ. ಇದನ್ನ ಹಿಂಗಳ್ಳ ಹಚ್ಕೊಂಡು ಕುಡಿಬೇಕು. ತಗೋ. ಹಾ ಅದೇವಾ. ಅಯ್ಯೋ ಮಾವ, ನೀರೇ ಹಾಕಿಲ್ಲ. ಏಯ್, ಇದಕ್ಕೆಲ್ಲ ನೀರು ಹಾಕೊಂಡು ಕುಡಿಬಾರ್ದು. ನೀರು ಸೋಡಾ ಹಾಕೊಂಡು ಕುಡಿಯೋದೆಲ್ಲ ಹೊಸ್ತಾಗ ಕುಡಿತಿರ್ತಾರಲ್ಲ, ಅವ್ರು ಮಾಡುವಂಥದ್ದು. ಇದಕ್ಕೇನಿದ್ರು ಐಸ್ ಕ್ಯೂಬ್ ಹಾಕೋಬೇಕು, ಹಿಂಗ್ ಹಳ್ಳ ಆಡಿಸ್ಬೇಕು, ಕುಡಿತಾ ಇರ್ಬೇಕು. ಅಪ್ಪ ಮುಚ್ಚಿಡೋ ಅವಶ್ಯಕತೆ ಏನಿಲ್ಲ, ನನಗ್ ಕಾಣಿಸ್ತು. ಏನು ಪಾರ್ಟಿನಾ? ಇಬ್ರು ಸರಿಯಾಗಿದ್ದೀರಾ. ಕಾವ್ಯ, ನಿನ್ ದಮ್ಮಯ್ಯ ಅಂತೀನಮ್ಮ. ನೋಡು, ಈ ವಿಷಯನ ನಿಮ್ಮಮ್ಮನ ಹತ್ರ ಹೇಳ್ಬಿಡಮ್ಮ. ನಿನ್ ಗಂಡನ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಮ್ಮ, ಬಹಳನು ಕೊಡ್ಸಲ್ಲ, ಬೇಗ ಕಳಿಸ್ಬಿಡ್ತೀನಿ. ಮಾದೇವಾ, ಜವಾಬ್ದಾರಿ ಇದೆ, ಒಂದೇ ಪೆಗ್ಗು. ಹೋಗ್ಬಿಡ್ಬೇಕು. ಸರಿ ನೋಡಿ, ಸಿಕ್ಕಿದ್ದ ಚಾನ್ಸ್ ಅಂತ ಹೊಟ್ಟೆ ತುಂಬುವವರೆಗೂ ಕುಡಿಬೇಡಿ, ಸರಿನಾ? ನಾನಿನ್ ಬರ್ತೀನಿ. ಮಗಳೇ, ಟೆರೆಸ್ ಬಾಗ್ಲ ಹಾಕೊಂಡು ಹೋಗ್ಬಿಡಮ್ಮ. ಮಾವ ಜೊತೆಗಿದ್ದು ಕುಳ್ಕಂಡೆ, ಇಲ್ಲ ಅಂದಿದ್ರೆ ಇವತ್ತು ನನ್ನ ಕತೆ ಅಷ್ಟೇ ಆಗಿರೋದು. ಅಳಿಮಯ್ಯ, ನೀನು ನಂತರನೇ ಹೆಂಡತಿಗೆ ಹೆದರ್ಕೋತೀಯ? ಅದು ಜಗದ ನಿಯಮ. ಪ್ರಪಂಚದಲ್ಲಿರೋ ಎಲ್ಲಾ ಗಂಡಸರು ಹೆಂಡತಿಯರಿಗೆ ಹೆದರ್ಲೇಬೇಕು. ನಾವು ಹೀಗೆ ಕದ್ದು ಮುಚ್ಚಿ ಕುಡಿತಾನೆ ಇರಬೇಕು, ಅದೇ ನ್ಯಾಯ. ನೋಡ, ಆ ನ್ಯಾಯನ ಎತ್ತಿ ಹಿಡಿಯೋದಕ್ಕೋಸ್ಕರ ಇವತ್ತು ಈ ನಮ್ಮ ಪಾರ್ಟಿ. ಎತ್ತು. ಚೇರ್ಸ್. ಶಿವ.
ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ಬಾಳ್ತಿದ್ಯಾ. ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದ್ಲಾಗಿದೆ ಅಂತ ಅನಿಸ್ತಿದೆ ರಾಮ್. ನೀನ್ ನನ್ ಜೊತೆ ಮೊದ್ಲಿನ ತರ ಇಲ್ಲ. ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ. ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮ್ ಅಂತ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನ್ ಅವಳ ಬಿಟ್ಟು ನನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನ್ ಏನಾಗ್ತೀನೋ ನನ್ಗೆ ಗೊತ್ತಿಲ್ಲ. ರಾಮ್, ಹಾಲು ಕುಡಿ ರಾಮ್, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಿನಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ನಿನಗೆ ಕಿರಿಕಿರಿ ಮಾಡಲ್ಲ ನಾನು. ಒಂದು ನಿಮಿಷ ನಿಂತ್ಕೋ. ನಾನು ಹೊರಗಡೆ ಹೋಗಿ ಮಲ್ಕೋತೀನಿ. ಅಗತ್ಯ ಏನಿಲ್ಲ, ಇಲ್ಲೇ ಮಲ್ಕೋಬೋದು. ನೀನು ಇದನ್ನೆಲ್ಲ ನನ್ನ ಅಪ್ಪ ಅಮ್ಮಂಗೋಸ್ಕರ ಮಾಡ್ತಾ ಇದೆಯಾ ತಾನೆ? ನೀನು ಈ ಗುಣನೇ ನನಗಿಷ್ಟ ಆಗೋದು. ನೀನು ತುಂಬ ಒಳ್ಳೆಯವನು. ಮಾತಾಡಿದ್ ಸಾಕು, ನಿದ್ದೆ ಮಾಡು ಹೋಗಿ.